ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ಪಂದ್ಯ ಬಳಿಕ ಇವತ್ತು ಮತ್ತೊಮ್ಮೆ ಬೆಂಗಳೂರು ಬುಲ್ಸ್ ಪಂದ್ಯ ಇದೆ. ಪಟ್ನಾ ಪೈರೇಟ್ಸ್ ವಿರುದ್ಧ ಬೆಂಗಳೂರು ಬುಲ್ಸ್ಗೆ ಇವತ್ತಿನ ಪಂದ್ಯ ಇರುತ್ತೆ. ಸೊ ನಿನ್ನೆ ಪಂದ್ಯ ಕ್ಲೋಸ್ ಆಗಿ ಸೋತ ಬಳಿಕ ಇವತ್ತು ಮತ್ತೊಮ್ಮೆ ಬುಲ್ಸ್ ಕಣಕ್ಕಿಳಿಯಲಿದ್ದಾರೆ. ಇವತ್ತಿನಿಂದ ಎಲ್ಲ ಪಂದ್ಯಗಳು ಡೂ ಆರ್ ಡೈ. ಹಿಂದಿನ ವಿಡಿಯೋದಲ್ಲೆಲ್ಲ ತಿಳಿಸಿದ ಹಾಗೆ ಇವತ್ತು ಸೋತ್ರೆ ಎಲಿಮಿನೇಟ್ ಆದಾಗೆ ಲೆಕ್ಕನೇ. ಸೊ ನೋಡೋಣ ಇವತ್ತು ಏನು ಮಾಡ್ತಾರೆ ಅಂತ. ಈ ಮ್ಯಾಚನ್ನು ಕುರಿತಾಗಿ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟ ಅಂತ ಶುರು ಮಾಡೋಣ. ಇವತ್ತು ಈ ಸೀಸನ್ನಲ್ಲಿ ಸಖತ್ತಾಗಿ ಆಡ್ತಿದ್ದಾರೆ ಪಟ್ನಾ ಪೈರೇಟ್ಸ್ ಕೂಡ. ಅವರ ವಿರುದ್ಧ ನಮ್ಮ ಪಂದ್ಯ ಇದೆ. ಪಟ್ನಾ ಪೈರೇಟ್ಸ್ ವಿರುದ್ಧ ಇವತ್ತು ಬೆಂಗಳೂರು ಬುಲ್ಸ್ನ ಪಂದ್ಯ ಇದೆ. ಒಂದು ಖುಷಿ ವಿಚಾರ ಏನಂದರೆ ಪ್ರದೀಪ್ ನರ್ವಾಲ್ ಅವರು ಸೂಪರ್ 10 ಗಳಿಸಿ ಫಾರ್ಮ್ಗೆ ಬಂದಿದ್ದಾರೆ. ಹಾಗೆಯೇ ನಿತಿನ್ ರಾವಲ್ ಸಬ್ಲೈಮ್ ಫಾರ್ಮ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಒಂದು ಎಕ್ಸೈಟಿಂಗ್ ಕಂಟೆಸ್ಟ್ ಬರಲಿದೆ. ಪಟ್ನಾ ಪೈರೇಟ್ಸ್ 5ನೇ ಸ್ಥಾನದಲ್ಲಿದೆ. 10ರಲ್ಲಿ ಬರೋಬ್ಬರಿ 6 ಪಂದ್ಯವನ್ನು ಗೆದ್ದಿದ್ದಾರೆ. ಇನ್ನು ಬೆಂಗಳೂರು ಬುಲ್ಸ್ 11ನೇ ಸ್ಥಾನದಲ್ಲಿದ್ದಾರೆ. 11ರಲ್ಲಿ ಕೇವಲ 2 ಪಂದ್ಯ ಗೆದ್ದಿರೋದು. ಸೊ ಇವತ್ತಿನಿಂದ ಎಲ್ಲ ಪಂದ್ಯ ಡೂ ಆರ್ ಡೈ. ಒಂದು ಸೋತರು ಕೂಡ ಎಲಿಮಿನೇಟ್ ಆದ ಲೆಕ್ಕನೇ. ಸೊ ಇವತ್ತಿನ ಮ್ಯಾಚ್ಗೂ ಕೂಡ ಪ್ಲೇಯಿಂಗ್ 7 ಸೇಮೇ ಇಡ್ಬೋದು ಅಂತ ಅನಿಸುತ್ತೆ. ಎಲ್ಲ ಸರಿಯಾಗಿ ಬಂದಿತ್ತು. ಹೋದ ಮ್ಯಾಚ್ನಲ್ಲಿ ಕೊನೆಯ ರೈಡ್ನಿಂದ ಮಿಸ್ಟೇಕ್ ಆಗಿ ಮ್ಯಾಚ್ ಹೋಗಿತ್ತು. ಸೊ ಪ್ರದೀಪ್ ನರ್ವಾಲ್, ಅಜಿಂಕ್ಯ ಪವಾರ್, ಸುಶೀಲ್, ನಿತಿನ್ ರಾವಲ್, ಪ್ರತೀಕ್, ಸನ್ನಿ ಹಾಗೆಯೇ ಸೌರಭ್ ನಂದಲ್ ಡಿಫೆಂಡರ್ ಆಗಿ. ಸೊ ಇದಿಷ್ಟು ಇವತ್ತಿನ ಪ್ಲೇಯಿಂಗ್ 7. ಇದೇ ಆಡಿಸ್ಬೇಕು. ಸಖತ್ತಾಗಿ ವರ್ಕ್ ಆಗಿತ್ತು ಹೋದ ಪಂದ್ಯದಲ್ಲಿ. ಡಿಫೆಂಡ್ ಮತ್ತು ರೈಡ್ 2 ಕೂಡ ಸಖತ್ತಾಗಿ ವರ್ಕ್ ಆಗಿತ್ತು ಹೋದ ಪಂದ್ಯದಲ್ಲಿ. ಪ್ರದೀಪ್ ನರ್ವಾಲ್ ಕೂಡ ಫಾರ್ಮ್ಗೆ ಬಂದಿದ್ದು ತುಂಬಾ ಖುಷಿಯಾಯಿತು. ಸೊ ನೋಡೋಣ ಏನಾಗುತ್ತೆ ಇವತ್ತು ಅಂತ. ಇನ್ನು ಬೆಂಗಳೂರು ಬುಲ್ಸ್ ಮತ್ತು ಪಟ್ನಾ ಪೈರೇಟ್ಸ್ ಇದುವರೆಗಿನ ಹೆಡ್ ಟು ಹೆಡ್ ಅನ್ನು ನೋಡಿದ್ರೆ ಪಟ್ನಾ ಪೈರೇಟ್ಸ್ ಬೃಹತ್ ಮೇಲುಗೈನಲ್ಲಿ ಇದೆ ಅಂತಲೇ ಹೇಳ್ಬೋದು. ಬೆಂಗಳೂರು ಬುಲ್ಸ್ ಮತ್ತು ಪಟ್ನಾ ಪೈರೇಟ್ಸ್ ಇದುವರೆಗೂ 23 ಪಂದ್ಯಗಳು ಮುಖಾಮುಖಿಯಾಗಿತ್ತು. ಅದರಲ್ಲಿ ಕೇವಲ ಬೆಂಗಳೂರು ಬುಲ್ಸ್ 7 ಪಂದ್ಯ ಗೆದ್ದಿದ್ದಾರೆ. ಪಟ್ನಾ ಪೈರೇಟ್ಸ್ 12 ಪಂದ್ಯವನ್ನು ಗೆದ್ದಿದ್ದಾರೆ. ಬೆಂಗಳೂರು ಬುಲ್ಸ್ ಮತ್ತು ಪಟ್ನಾ ನಡುವೆ 4 ಪಂದ್ಯಗಳು ಟೈ ಆಗಿದೆ. ಸೊ ಎಕ್ಸೈಟಿಂಗ್ ಕಂಟೆಸ್ಟ್ಗಳು ಬರ್ತಾ ಇದೆ ಅಂತಾಯಿತು ಈ 2 ತಂಡಗಳು ಮುಖಾಮುಖಿ ಆದಾಗ. ಸೊ ಇವತ್ತು ಕೂಡ ಅದೇ ಎಕ್ಸೈಟಿಂಗ್ ಪಂದ್ಯ ಬರೋದಕ್ಕಿದೆ ಅಂತಲೇ ಅನಿಸುತ್ತೆ. ಸೊ ನೋಡೋಣ. ಪಟ್ನಾ ಕೂಡ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಇವತ್ತು ಹೇಗೆ ಆಡ್ತಾರೆ ಅಂತ ನೋಡಬೇಕಾಗಿದೆ. ಪ್ಲೇಯಿಂಗ್ 7ನಲ್ಲಿ ಜಾಸ್ತಿ ಬದಲಾವಣೆ ಆಗಲ್ಲ. ಮೊದಲು ಅದೇ ಟೀಮ್ ಆಡಿಸ್ಬೇಕು. ಆಮೇಲೆ ಯಾರು ಚೆನ್ನಾಗಿ ಆಡಿಲ್ಲ ಅಂದರೆ ಚೇಂಜ್ ಮಾಡಬೇಕಾಗತ್ತೆ. ಸೊ ನೋಡೋಣ. ಒಂದು ಹೋಪು ಇವತ್ತು ವಿನ್ ಆದರೆ ಒಂದು ಬೂಸ್ಟ್ ಸಿಗುತ್ತೆ. ಸೊ ಇಲ್ಲ ಅಂದರೆ ಈ ಸೀಸನ್ ಕತೆ ಮುಗಿದ ಲೆಕ್ಕನೇ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.